ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಏನಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದರೆ, ನಾನು ಒಂದು ತಮಿಳ್ನಾಡು ಈರೋಡಿಂದ ಒಂದು ಹಸುವನ್ನು ತಗೊಂಡು ಬಂದಿದ್ದೆ. ಆ ಹಸು ಯಾವಾಗ ಕರು ಹಾಕುತ್ತೆ ಅನ್ನೋದನ್ನ ನಾನು ವೇಟಿಂಗ್ ಮಾಡ್ತಾನೇ ಇದ್ದೆ. ಇವತ್ತು ಆ ಹಸುವಿನಲ್ಲಿ ಕರು ಹಾಕುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅಂದರೆ ಕೆಲವೊಂದು ಹಸುಗಳಲ್ಲಿ ಕರು ಹಾಕೋಕ್ಕಿಂತ ಮುಂಚೆ ಲಕ್ಷಣಗಳು ಕಾಣಿಸ್ಕೋತವೆ. ಆ ಲಕ್ಷಣಗಳು ಇವತ್ತು ನನ್ನ ಹಸುವಿನಲ್ಲಿ ಕಾಣಿಸ್ಕೋತಾ ಇದ್ದಾವೆ. ಅದಕ್ಕೋಸ್ಕರ ನಾನು ತುಂಬಾ ಖುಷಿಯಾಗಿದ್ದೀನಿ. ರೈತನಿಗೆ ಇದೇ ಒಂದು ದೊಡ್ಡ ಖುಷಿ. ಅದಕ್ಕೋಸ್ಕರ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಅದು ಒಳ್ಳೆ ಕರು ಹಾಕಲಿ ಅಂತ ದೇವರಿಂದ ಬೇಡ್ಕೊಳ್ಳಿ ಅಂತ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೋತೀನಿ. ಬನ್ನಿ, ಈಗ ಆ ಹಸು ಕರು ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಲಕ್ಷಣಗಳು ತೋರಿಸ್ತವೆ ಮತ್ತು ಕರು ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಮೆಡಿಸಿನ್ಸ್ಗಳು ಕೊಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಹಸುನ ನಾನು ತಮಿಳ್ನಾಡು ಈರೋಡಿಂದ ತೊಗೊಂಡು ಬಂದು ಹೆಚ್ಚು ಕಮ್ಮಿ ಒಂದು 20 ದಿನ ಆಯಿತು. ಅವ್ರು ಅಂದಿದ್ದು ನನಗೆ 15 ದಿನದಲ್ಲಿ ಕರು ಹಾಕತ್ತೆ ಅಂತ. ಅವ್ರು 15 ದಿನ ಅಂದರೆ ನಾವು 1 ತಿಂಗಳದ್ದು ಲೆಕ್ಕಾಚಾರ ಇಟ್ಕೋಬೇಕು. ಆದಷ್ಟು ಜನ ಈಗ ತುಂಬಾ ಸುಳ್ಳು ಹೇಳ್ತಾರೆ. ಅದಕ್ಕೋಸ್ಕರ ನಾನು 1 ತಿಂಗಳದ್ದು ಲೆಕ್ಕಾಚಾರ ಇಟ್ಕೊಂಡಿದ್ದೆ. ಈಗ 20 ದಿನ 22 ದಿನ ಆಗೈತೆ. ಈಗ ಕರು ಹಾಕುವ ಲಕ್ಷಣಗಳು ಹಸುದಲ್ಲಿ ಕಾಣಿಸ್ತಾ ಇದ್ದೇವೆ. ನೀವೇ ನೋಡ್ಕೊಳ್ಳಿ. ಆದಷ್ಟು ಕೆಚ್ಚಲನ್ನು ಕೂಡ ಬಿಡ್ಬಿಟ್ಟೈತೆ. ಹಸು ಎದ್ದೇಳೋದು ಕೂರೋದು ಎಲ್ಲ ಮಾಡ್ತೈತೆ. ಹಸು ಕರು ಹಾಕುವ ಲಕ್ಷಣಗಳೇ ಇದು. ಅಂದರೆ ಎದ್ದೇಳತ್ತೆ, ಕೂರತ್ತೆ, ಆಡ್ತಾ ಇರುತ್ತೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಆ ಥರ ಮಾಡ್ತಾ ಇರುತ್ತೆ. ಮತ್ತು ಹಿಂದ್ಗಡೆಯಿಂದ ಮೊಳೆನೂ ಬಿಡ್ತಾ ಇರುತ್ತೆ. ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಕರು ಹಾಕುವ ಸಮಯ ಬಂದ್ಬಿಟ್ಟೈತೆ ಅಂತ. ಈಗ ನನ್ನ ಹಸುವಿದು ಕರು ಹಾಕುವ ಸಮಯ ಬಂದ್ಬಿಟ್ಟೈತೆ. ಅದಕ್ಕೋಸ್ಕರ ನಾನು ಈಗ ಅದಕ್ಕೆ ಏನೆಲ್ಲ ಮೆಡಿಸಿನ್ಸ್ಗಳು ಕೊಡಬೇಕು, ಏನೆಲ್ಲ ಪ್ರೋಟೀನ್ ಅಂಶನ ನಾವು ಕೊಡಬೇಕು, ಅದಕ್ಕೆ ಶಕ್ತಿ ಸಿಗಬೇಕು, ಎದ್ದೇಳಕ್ಕೆ ಕೂರಕ್ಕೆಲ್ಲ ಈಸಿ ಇರಲಿ ಅಂತ ಅದಕ್ಕೆ ನಾವು ಒಂದು ಪ್ರೋಟೀನ್ ಅಂಶ ಕೊಡಬೇಕು. ಅದರಿಂದ ಹಸುವಿಗೆ ಕರು ಹಾಕುವ ಸಮಯದಲ್ಲಿ ಈಸಿ ಆಗುತ್ತೆ, ಎದ್ದೇಳಕ್ಕೆ ಕೂರಕ್ಕೆ ಮತ್ತು ಶಕ್ತಿನೂ ಕೂಡ ಅದರಿಂದ ಸಿಗುತ್ತೆ. ಬನ್ನಿ ಈಗ ನನ್ನ ಹಸುವಿಗೆ ನಾನು ಏನೆಲ್ಲ ಮೆಡಿಸಿನ್ಸ್ಗಳನ್ನ ಕೊಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಹಸುಗಳಿಗೆ ಕರು ಹಾಕೋಕ್ಕಿಂತ ಮುಂಚೆ ಇದೇ ಜೆಲ್ನ ನಾನು ಯೂಸ್ ಮಾಡೋದು. ಇದ್ರ ಹೆಸರು ಬಂದು ಕ್ಯಾಲಪ್ ಜೆಲ್ ಅಂತ. ಇದು ಆರ್ಗ್ಯಾನಿಕ್ ಕ್ಯಾಲ್ಶಿಯಂ ಇರುತ್ತೆ. ಇದರಲ್ಲಿ 43.5 ಗ್ರಾಮ್ ಕ್ಯಾಲ್ಶಿಯಂ ಅಂಶ ಐತೆ ಇದರಲ್ಲಿ. ಇದು ಹಸುಗಳು ಕರು ಹಾಕೋಕ್ಕಿಂತ ಮುಂಚೆ ಕೊಡೋಕ್ಕೆ ಪ್ರಯತ್ನ ಮಾಡಿ. ಅಂದರೆ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಹಸುಗಳಿಗೆ ಎದ್ದೇಳಕ್ಕೆ ಕೂರಕ್ಕೆ ಎಲ್ಲ ಈಸಿ ಇರುತ್ತೆ ಮತ್ತು ಕರು ಹಾಕೋಕ್ಕೂ ಕೂಡ ತುಂಬಾ ಸುಲಭವಾಗಿರುತ್ತೆ. ಅದಕ್ಕೋಸ್ಕರ ಇದು ಕ್ಯಾಲಪ್ ಜೆಲ್ನ ಕರು ಹಾಕೋಕ್ಕಿಂತ ಮುಂಚೆ 1 ದಿನನೋ ಇಲ್ಲ 1 ಗಂಟೆನೋ ಇಲ್ಲ 2 ಗಂಟೆ ಮುಂಚೆನೇ ಕೊಡೋಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಹಸುಗಳಿಗೆ ಇದು ಎನರ್ಜಿ ಸಿಗುತ್ತೆ. ಆಗ ಕರು ಹಾಕೋಕ್ಕೆ ತುಂಬಾ ಈಸಿ ಇರುತ್ತೆ. ಅಂದರೆ ನಾವು ಈಗ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಯಾವ ಥರ ಪ್ರೋಟೀನ್ ಅಂಶನೋ ತಗೊಂಡು ನಾವು ಹೆಂಗೆ ಜಿಮ್ಗೆ ಹೋಗ್ತೀವಿ, ಆ ಥರನೇ ಇದು ಹಸುಗಳಿಗೆ ಕರು ಹಾಕೋಕ್ಕೆ ಪ್ರೋಟೀನ್ ಅಂಶ ಇದ್ದಂಗೆ ಇರುತ್ತೆ. ಇದು ಚೆನ್ನಾಗಿ ಎನರ್ಜಿ ಸಿಗುತ್ತೆ. ಆವಾಗ ಹಸುಗಳಿಗೆ ಸುಸ್ತಾಗಲ್ಲ, ಕರು ಈಸಿಯಾಗಿ ಹಾಕೋಕ್ಕೆ ಸುಲಭವಾಗಿರುತ್ತೆ ಮತ್ತು ಹಸುಗಳಿಗೆ ಕಾಲುಗಳಲ್ಲಿ ಎದ್ದೇಳಕ್ಕೆ ಕೂರಕ್ಕೆಲ್ಲ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಇದು ಕ್ಯಾಲಪ್ ಜೆಲ್ನ ಕೊಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಇದು ಪ್ರೈಸ್ ಬಂದು 200 ರೂಪೀಸ್ ಇದ್ರದ್ದು ಪ್ರೈಸು. ಮತ್ತು ಇದ್ರದ್ದು 300 ಗ್ರಾಮ್ ಬರುತ್ತೆ. ಇದು ತಗೊಳ್ಳೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಇದ್ರದ್ದು ಡೇಟ್ ನೋಡ್ಬಿಟ್ಟು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದು ಎಕ್ಸ್ಪೈರ್ ಆಗಿರುತ್ತೆ. ತಗೊಂಡು ಬಂದು ನೀವು ಹಸುಗೆ ಕೊಡೋದ್ರಿಂದ ಹಸುಗಳಿಗೆ ಆದಷ್ಟು ಅಪಾಯವಾಗಿರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಡೇಟ್ ನೋಡಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇದು ಹಸುಗಳಿಗೆ ಕರು ಹಾಕೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಕೊಡೋಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಹಸುಗಳಿಗೆ ಶಕ್ತಿ 100% ಸಿಗುತ್ತೆ, ಕರುನು ಕೂಡ ಈಸಿ ಆಗುತ್ತೆ. ಮತ್ತು ಇದನ್ನು ಡೈರೆಕ್ಟ್ ನೀವು ಬಾಯಿದಿಂದ ಕೊಡ್ಬೋದು. ಇದು ಡೈರೆಕ್ಟ್ ಬಾಯಿ ಒಳಗಡೆ ಹಾಕ್ಬಿಟ್ಟು ಡೈರೆಕ್ಟ್ ಇದನ್ನು ಬಾಯಿದಲ್ಲಿ ಕೊಡ್ಬೋದು. ಇದರಲ್ಲೇ ಮೆನ್ಷನ್ ಐತೆ ನೋಡ್ಕೊಳ್ಳಿ. ಡೈರೆಕ್ಟ್ ನೀವು ಬಾಯಿದಿಂದ ಕೊಡ್ಬೋದು ಇದನ್ನ. ಬಟ್ ಈ ಕೆಲವೊಂದು ಹಸುಗಳು ತೆನೆ ಇರೋ ಟೈಮಲ್ಲಿ ನಮಗೆ ಹಿಡಿಯೋಕ್ಕೆ ಕೊಡಲ್ಲ, ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಅದರಿಂದ ನಾವು ಸುಲಭವಾಗಿ ಹಾಕೋಕ್ಕಾಗಲ್ಲ. ಅದರಿಂದ ನಾನು ಪ್ರಯತ್ನ ಮಾಡಿದೆ ನನ್ನ ಹಸುವಿಗೆ ಇದು ಡೈರೆಕ್ಟ್ ಹಾಕೋಕ್ಕೆ, ಬಟ್ ಆಗಲಿಲ್ಲ. ಅದರಿಂದ ನಾನು ಫೀಡ್ಸ್ ಮೂಲಕ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈಗ ಬನ್ನಿ, ನಾನು ಫೀಡ್ಸ್ ಮೂಲಕ ಇದನ್ನು ಹಸುಗೆ ಕೊಡ್ತೀನಿ. ಈಗ ಹಸು ಕರು ಹಾಕೋಕ್ಕೆ ನನ್ನ ಪ್ರಕಾರ ಒಂದು ಸಂಜೆ ಅಷ್ಟರಲ್ಲಿ ಇದು ಕರು ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈಗಲೇ ಈ ಕ್ಯಾಲ್ಶಿಯಂ ಅಂಶನ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸೀಲ್ ಸಮೇತನೇ ಐತೆ. ಇದು ಸೀಲ್ ಸಮೇತನೇ ಐತೆ. ಇದು ಒಂಥರ ಜೇನು ತುಪ್ಪ ಇದ್ದಂಗೆ ಇರುತ್ತೆ. ಇದು ಒಂಥರ ಜೆಲ್ಲು ಈ ಥರ ಓಪನ್ ಇರುತ್ತೆ. ಬನ್ನಿ ಈಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈಗ ನೋಡ್ಕೊಳ್ಳಿ, ನಾನು ನನ್ನ ಹಸು ಇದು ಡೈರೆಕ್ಟು ಹಾಕಕ್ಕೆ ಆಯ್ತಾ ಇಲ್ಲ, ತುಂಬ ಶಕ್ತಿ ಐತೆ ಹಸುಗೆ ಹಿಡಿಯಕ್ಕೆ ಆಯ್ತಾ ಇಲ್ಲ. ಅದರಿಂದ ಇದೊಂದು ಸ್ವಲ್ಪ ಗೋಧಿ ಬೂಸನ ಎತ್ಕೊಂಡಿದ್ದೀನಿ. ಗೋಧಿ ಬೂಸದಿಂದ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡೋದ ಅಂತ.
ಗೋಧಿ ಬೂಸ ಒಂದು 1/4 kg ಎತ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ಈಗ ನೋಡ್ಕೊಳ್ಳಿ, ಇದು ಒಂಥರ ಜೇನುತುಪ್ಪ ಥರ ಐತೆ ನೋಡ್ಕೊಳ್ಳಿ, ತುಂಬ ಗಾಢ ಇರುತ್ತೆ, ಜೇನುತುಪ್ಪ ಥರ ಐತೆ. ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈಗ ತಿನ್ನಿಸೋದ್ರಿಂದ ಹಸುಗೆ ಶಕ್ತಿ ಸಿಗತ್ತೆ. ಅದರಿಂದ ಅದು ಕರು ಹಾಕೋಕ್ಕೆ ಈಸಿ ಇರುತ್ತೆ, ಕಾಲುಗಳಲ್ಲಿ ಅತಿಯಾಗಿ ಶಕ್ತಿ ಇರುತ್ತೆ, ಆಗ ಹಸು ಕೂರಕ್ಕೆ ಎದ್ದೇಳಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಹಸು ಹೇಗೆ ತಿನ್ನತ್ತೆ ಅಂತ. ಈಗ ಗಂಟ ನಾನು ಬೂಸ ಮೂಲಕ ಕೊಟ್ಟಿಲ್ಲ, ನನ್ನ ಆ 3 ಹಸುಗಳಿಗೆಲ್ಲ ಬಾಯಿದಿಂದನೇ ಕೊಟ್ಟಿರೋದು. ಈ ಹಸುಗೆ ಮಾತ್ರ ಗೋಧಿ ಬೂಸದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ನೀವೇ ನೋಡ್ಕೊಳ್ಳಿ, ತಿನ್ನತ್ತೋ ತಿನ್ನಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನೋಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಡೈರೆಕ್ಟು ನಾನು ನನ್ನ ಹಸುವಿಗೆ ಬಾಯಿಯಿಂದ ಕೊಡೋಕ್ಕಾಗಲ್ಲ ಅಂತ ನಾನು ಗೋಧಿ ಬೂಸದ ಜೊತೆ ಮಿಕ್ಸ್ ಮಾಡಿ ಕೊಟ್ಟೆ. ಅದರಿಂದ ಗೋಧಿ ಬೂಸದ ಜೊತೆ ಅದು ಸ್ವಲ್ಪ ಸ್ವಲ್ಪ ತಿನ್ಕೋತೈತೆ. ಗೋಧಿ ಬೂಸನ ತುಂಬಾ ಟೇಸ್ಟಾಗಿ ತಿಂತಿತ್ತು. ಇದು ಜೆಲ್ನ ಯೂಸ್ ಮಾಡೋದ್ರಿಂದ ಒಂದೊಂದು ಸ್ವಲ್ಪ ಅಂತ ತಿನ್ಕೋತೈತೆ, ಬಟ್ ಆಲ್ಮೋಸ್ಟ್ ತಿನ್ಕೊಳ್ಳುತ್ತೆ. ಕ್ಯಾಲ್ಶಿಯಂ ಅಂಶ ಐತೆ ಅದರಲ್ಲಿ, ಮತ್ತು ಗೋಧಿ ಬೂಸನೂ ಕೂಡ ತುಂಬ ಟೇಸ್ಟ್ ಇರುತ್ತೆ. ತುಂಬಾ ತಿನ್ಕೊಂಡ್ಬಿಟ್ಟೈತೆ ಆಲ್ಮೋಸ್ಟು. ಈಗ ಆಲ್ಮೋಸ್ಟು ನನಗೆ ತುಂಬಾ ಖುಷಿ ಆಗ್ತೈತೆ. ಇವತ್ತು ನನ್ನ ಹಸು ಕರು ಹಾಕತ್ತೆ ಅಂತ ಸಂಜೆ ಗಂಟ ಟೈಮಿಂಗ್ ಐತೆ, ಸಂಜೆ ಗಂಟ ಆಗಿಬಿಡುತ್ತೆ. ಇದು ಎದ್ದೇಳೋದು ಕೂರೋದು ಮತ್ತು ನೋಡ್ಕೊಳ್ಳಿ ಹೆಂಗೆ ಆಟ ಆಡ್ತೈತೆ, ಅದರಿಂದ ಸಂಜೆ ಗಂಟ ಆಗಿಬಿಡುತ್ತೆ. ನಾನು ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಥರ ರೈತರಿಗೆ ಇದೇ ಒಂದು ದೊಡ್ಡ ಖುಷಿ. ಅಂದರೆ ನಮ್ಮ ಥರ ರೈತರಿಗೆ ಒಂದು ಬೆಳೆಗೆ ಸರಿಯಾದ ರೈಟು ಸಿಕ್ಕಿದ್ರೆ, ನಾವು ಏನು ಜಮೀನಲ್ಲಿ ಬೆಳೆಗಳನ್ನ ಬೆಳೆಸಿರ್ತೀವಿ ಅದಕ್ಕೆ ಒಂದು ಸರಿಯಾದ ರೈಟ್ ಸಿಕ್ಬಿಟ್ರೆ ನಾವು ತುಂಬ ಖುಷಿಯಾಗ್ಬಿಡ್ತೀವಿ. ಮತ್ತು ಈ ಥರ ನಮ್ಮ ಹಸುಗಳಿಗೆ ಕರು ಹಾಕೋ ಸಮಯ ಬಂದರೆ, ಕರುಗಳು ಹಾಕಿದ್ರೆ ನಾವು ಆದಷ್ಟು ತುಂಬಾ ಖುಷಿ ಆಗ್ತೀವಿ. ನನಗಂತೂ ಇದೇ, ನನಗೆ ಹಸುಗಳಿಂದನೇ ನನಗೆ ಆದಾಯ ಬರ್ತಾಯಿರೋದು, ಇದರಿಂದನೇ ನಾನು ಬೆಳೀತಾಯಿರೋದು, ಇದರಿಂದನೇ ನನಗೆ ಯೂಟ್ಯೂಬ್ ಚಾನಲ್ಗೂ ಕೂಡ ಆದಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾಯಿರೋದು. ಇಲ್ಲ ಅಂದರೆ ರೈತರಿಗೆ ಯಾರೂ ಕೂಡ ಆದಷ್ಟು ಜನ ಸಪೋರ್ಟ್ ಮಾಡಲ್ಲ. ನಿಜ ನನಗೆ ತುಂಬ ಖುಷಿಯಾಗಿದ್ದೀನಿ. ಅಂದರೆ ನನಗೆ ಈ ಹಸುಗಳು ತಗೊಳ್ಳೋದ್ರಿಂದ ಕೈ ತುಂಬಾ ಆದಾಯ ಸಿಗ್ತೈತೆ. ನನಗೇನು ಪ್ರಾಬ್ಲಮ್ಸ್ಗಳು ಇಲ್ಲ. ಆದಷ್ಟು ನನ್ನ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗಿಬಿಡ್ತದವೆ. ಮತ್ತು ಆದಷ್ಟು ನನಗೆ ಯೂಟ್ಯೂಬಿಂದನೂ ಕೂಡ ಆದಷ್ಟು ರೈತನ ಮಗನಿಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನ್ನ ಆಲೋಚನೆಯೂ ಕೂಡ ಮಾಡಿತಿತ್ತಿಲ್ಲ ಯೂಟ್ಯೂಬಿಂದ ನನಗೆ ರೈತನ ಮಗನಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಜನ ಅಂತ. ಎಲ್ಲನೂ ಕೂಡ ನಾನು ಈ ಹಸುಗಳಿಂದನೇ ಬೆಳೀತಿರೋದು. ಆದಷ್ಟು ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಂದನೂ ಕೂಡ ನಾನು ಬೆಳೀತಾ ಇದ್ದೀನಿ. ಆದಷ್ಟು ಈ ಥರನೇ ಸಪೋರ್ಟ್ ಮಾಡಿ. ಮತ್ತು ನನ್ನ ಖುಷಿ ಇದ್ದಿದ್ದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ಹಸು ಫಾರ್ಮಿಂದ ನನಗೆ ಒಳ್ಳೆ ಆದಾಯ ಬಂದರೆ 100% ನಾನು ನನ್ನ ಬಡವರಿಗೆ ನಾನು ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಲೇ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಹಸು ಫಾರ್ಮ್ನ ನಾನು ಸ್ಟಾರ್ಟ್ ಮಾಡಿದ್ದು. ಇದರಿಂದ ಒಳ್ಳೆ ಆದಾಯ ಸಿಗ್ಬಿಟ್ರೆ ನಾನು 100% ಬಡವರಿಗೆ ಆದಷ್ಟು ನನ್ನ ಕೈಯಿದ್ದಲ್ಲಿ ಆದಷ್ಟು ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನನಗೆ ಯೂಟ್ಯೂಬಿಂದ ಬರೋ ಅಮೌಂಟನ್ನು ಕೂಡ ನಾನು ಬಡವ್ರಿಗೇ ಕೊಡ್ತೀನಿ. ಆ ಯೂಟ್ಯೂಬ್ ಅಮೌಂಟು ನೀವೆಲ್ಲರೂ ಸಪೋರ್ಟ್ ಮಾಡೋದ್ರಿಂದ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರೋದು. ಅದಕ್ಕೋಸ್ಕರ ನಾನು ಆ ಅಮೌಂಟ್ನು ಕೂಡ ನಾನು ಬಡವ್ರಿಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ಅದಕ್ಕೋಸ್ಕರ ನಿಮ್ಮೆಲ್ಲರ ರೈತನ ಮಗನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಎಲ್ಲರೂ ಕೂಡ ದೇವರಿಂದ ಬೇಡ್ಕೊಳ್ಳಿ ಈ ಹಸು ಈಸಿಯಾಗಿ ಕರು ಹಾಕೋಕ್ಕೆ, ಮತ್ತು ಒಳ್ಳೆ ಕರು ಹಾಕಲಿ ಅಂತ ದೇವರಂತ ಬೇಡ್ಕೊಳ್ಳಿ. ಮತ್ತು ಒಳ್ಳೆ ಹಾಲು ಕೊಡಲಿ ಅಂತ ಬೇಡ್ಕೊಳ್ಳಿ. ಎಲ್ಲರೂ ಕೂಡ ನನ್ನ ಖುಷಿಗೆ ಜಾಯಿನ್ ಆಗಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಕೂಡ ಇವತ್ತು ದೇವರಿಂದ ಬೇಡ್ಕೊಳ್ಳಿ. ನನಗೆ ದೇವರು ಒಳ್ಳೆ ಆದಾಯ ಕೊಟ್ಟರೆ ನಾನು ನಿಮ್ಮೆಲ್ಲರ ಹತ್ರ ಪ್ರಾಮಿಸ್ ಮಾಡ್ತೀನಿ, ನನ್ನ ಕೈದಲ್ಲಿ ಆದಷ್ಟು ನಾನು ಬಡವ್ರಿಗೆ ಸಹಾಯ ಮಾಡೋಕ್ಕೆ ತುಂಬಾ ಪ್ರಯತ್ನ ಮಾಡ್ತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಎಲ್ಲ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ, ಕಮೆಂಟ್ ಮಾಡಿ ಅಂತ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನನಗೆ ತುಂಬಾ ಖುಷಿ. ಬ್ಯಾಡ್ ಕಮೆಂಟ್ ಆದ್ರೂ ನನಗೆ ತುಂಬಾ ಖುಷಿ, ಬಟ್ ನನಗೆ ಹೇಗೋ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದನ್ನೇ ನನಗೆ ದೊಡ್ಡ ಖುಷಿ. ಮತ್ತು ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಈ ಖುಷಿಗೆ ಎಲ್ಲ ನನ್ನ ಹಸುಗಳು ಮತ್ತು ನೀವೇ ಕಾರಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಕೇಳ್ಕೊತೀನಿ.